ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಫೈನಲಿ ಇವತ್ತಿನ ಫೈನಲ್ ಮಂಡೇ ನೈಟ್ ರೋ ಬಿಫೋರ್ ಕ್ಲಾಶ್ ಇನ್ ಪ್ಯಾರಿಸ್ ಕೂಡ ಮುಗ್ದಿದೆ. ಏನೇನಾಯ್ತು ಇವತ್ತಿನ ಮಂಡೇ ನೈಟ್ ರೋಲಿ ಅಂತ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇವತ್ತಿನ ಶೋನ ಓಪನಿಂಗ್ ಅಲ್ಲಿ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬರ್ತಾರೆ ಅಂತ. ಅಂಡ್ ಅದಕ್ಕೋಸ್ಕರ ಶೋ ಪ್ರಾರಂಭ ಆಗೋದಕ್ಕಿಂತ ಮುಂಚೆನೆ OTC ಚಾನ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಸಡನ್ ಆಗಿ ನಮಗೆ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಎಂಟ್ರಿ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರಿಗೋಸ್ಕರ ಚಿಯರ್ಸ್ ಗಳನ್ನ ಮಾಡ್ತಾ ಇರುತ್ತೆ. ರೋಮನ್ ರೈನ್ಸ್ ಅವರ ಸಾಂಗ್ ನ ಆಡ್ತಾ ಇರುತ್ತೆ. ಇಫ್ ಯು ಲವ್ ರೋಮನ್ ರೈನ್ಸ್ ವಿಲ್ ಸ್ಟ್ಯಾಂಡ್ ಅಪ್ ಅಂತಾನು ಕೂಡ ಒಂದು ಸಾಂಗ್ ನ ಆಡ್ತಾ ಇರುತ್ತೆ. ಅಂಡ್ ಅದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಂಡು ರೋಮನ್ ರೈನ್ಸ್ ಅವರು ತುಂಬಾನೇ ಎಂಜಾಯ್ ಮಾಡ್ಕೊಂಡು ರಿಂಗಿಗೆ ಬರ್ತಾರೆ. ರಿಂಗಿಗೆ ಬಂದ ಮೇಲೂ ಕೂಡ ಇಡೀ ಕ್ರೌಡ್ OTC ಚಾಂಟ್ ಗಳನ್ನ ಮಾಡ್ತಾ ಇರುತ್ತೆ. ಅಂಡ್ ರೋಮನ್ ರೈನ್ಸ್ ಅವರು ಅದನ್ನೆಲ್ಲದನ್ನು ಕೂಡ ಕೇಳಿಸ್ಕೊಂಡು ತುಂಬಾನೇ ಖುಷಿಯಾಗಿರ್ತಾರೆ. ಅಂಡ್ ಮೈಕ್ ನ ತಗೊಂಡು ಮಾತಾಡ್ತಾರೆ, ಬಿಟ್ರೆ ನೀವು ಇಡೀ ದಿನ ಇದೇ ರೀತಿ ಚಾನ್ಸ್ ಗಳನ್ನ ಮಾಡ್ತಾ ಇರ್ತೀರಾ, ಬಟ್ ನಾನ್ ನನ್ನ ಕೆಲಸನ ಮಾಡಬೇಕು ಅಲ್ವಾ. ಸೊ ಬರ್ಮಿಂಗಮ್ ಅಕ್ನಾಲೇಜ್ ಮೀ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಇಡೀ ಕ್ರೌಡ್ ರೋಮನ್ ರೈನ್ಸ್ ಅವ್ರನ್ನ ಅಕ್ನಾಲೇಜ್ ಕೂಡ ಮಾಡುತ್ತೆ. ಇದಾದ್ಮೇಲೆ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ನಿಜವಾಗ್ಲೂ ಇಲ್ಲಿಗೆ ಬಂದು ನನ್ನ ಹಳೆ ದಿನಗಳು ನೆನಪಾಗ್ತಾ ಇದೆ. ಅಂಡ್ ಆಗ ನೀವು ಯಾವ ರೀತಿ ಸೌಂಡ್ ನ ಮಾಡ್ತಾ ಇದ್ರೋ ಈಗಲೂ ಕೂಡ ಅದೇ ರೀತಿ ಸೌಂಡ್ ನ ಮಾಡ್ತಾ ಇದ್ದೀರಾ. ಅಂಡ್ ನಿಜವಾಗ್ಲೂ ಇವತ್ತು ರಾತ್ರಿ ನನ್ನ ಬಳಿ ಮಾಡೋದಕ್ಕೆ ತುಂಬಾನೇ ಪ್ಲಾನ್ಸ್ ಗಳಿದೆ. ಇಡೀ ವರ್ಷ ನನ್ನ ಬಳಿ ಮಾಡೋದಕ್ಕೆ ತುಂಬಾನೇ ಪ್ಲಾನ್ಸ್ ಗಳಿದೆ. ಅಂಡ್ ಮುಂದಿನ ವರ್ಷಕ್ಕೂ ಕೂಡ ನನ್ನ ಬಳಿ ತುಂಬಾನೇ ಪ್ಲಾನ್ಸ್ ಗಳಿದೆ. ಅಂಡ್ ನಿಮ್ ಜೊತೆ ಆನೆಸ್ಟ್ ಆಗಿ ನಾನು ಇರಬೇಕು ಅಂದ್ರೆ ಅಫ್ಕೋರ್ಸ್ ಒಂದು ವಿಚಾರನ ನಾನು ಹೇಳಲೇಬೇಕು. ನೀವೆಲ್ಲರೂ ಕೂಡ ನನ್ನನ್ನ ಅಕ್ನಾಲೇಜ್ ಮಾಡಿದ್ರಿ ಅಲ್ವಾ, ಅದೇ ರೀತಿ ನಾನು ಕೂಡ ಒಂದು ವಿಚಾರನ ಅಕ್ನಾಲೇಜ್ ಮಾಡ್ಕೋಬೇಕು. ಆ ಒಂದು ವಿಚಾರ ಏನಪ್ಪಾ ಅಂದ್ರೆ, ಈಗ ಟೈಮು ಸಂಪೂರ್ಣವಾಗಿ ಬದಲಾಗಿದೆ. ನಾನು ಹಳೆ ರೀತಿ ಇಲ್ಲ, ಯಾಕಂದ್ರೆ ನನ್ನ ಜೊತೆ ಈಗ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಬದಲಾಗಿದೆ. ಮೊದಲನೇದಾಗಿ 1.5 ವರ್ಷದ ಹಿಂದೆ ಕೋಡಿ ರೋಡ್ಸ್ ಅವರು ಇದನ್ನ ಪ್ರೆಡಿಕ್ಟ್ ಮಾಡಿದ್ರು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಕೋಡಿ ರೋಡ್ಸ್ ಅವರ ನೇಮ್ ನ ತಗೊಂಡಾಗ ಅಲ್ಲಿನ ಕ್ರೌಡ್ ಬೂ ಮಾಡುತ್ತೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು ಇಂಟ್ರೆಸ್ಟಿಂಗ್ ಆಗಿದೆ, ಕೋಡಿ ರೋಡ್ಸ್ ಅವರಿಗೆ ಬೂ ಮಾಡ್ತಾ ಇದ್ದೀರಾ ಅಂತ ಹೇಳಿ. ಇದಾದ್ಮೇಲೆ ಸೆತ್ ರೋಲೆನ್ಸ್ ಅವರು ಕೂಡ ಹೇಳಿದ್ರು, ನಿನ್ನ ಬಳಿ ಎಲ್ಲದನ್ನು ಕೂಡ ಕಿತ್ಕೋತೀನಿ ಅಂತ. ಅಂಡ್ ಈಗ ಎಲ್ಲದನ್ನು ಕೂಡ ಕಿತ್ಕೊಂಡು ಅವರು ಏನ ನಡೆಸ್ತಾ ಇದ್ದಾರೆ, ವಿಷನ್ ನ ನಡೆಸ್ತಾ ಇದ್ದಾರೆ ಅಲ್ವಾ. ಸೊ ನಡೆಸ್ಕೊಂಡು ಹೋಗ್ಲಿ, ಏನೇ ಆಗ್ಲಿ, ಈಗ ನನ್ನ ಬಳಿ ಏನು ಕೂಡ ಇಲ್ಲ. ಅಂಡ್ ಈಗ ನನ್ನ ಬಳಿ ಬ್ಲಡ್ ಲೈನ್ ಕೂಡ ಇಲ್ಲ ಅಂತ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ಇಡೀ ಕ್ರೌಡ್ ಈಟ್ ಚಾಂಟ್ ನ ಮಾಡುತ್ತೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಹೇಳ್ತಾರೆ, ಈಟ್ ಅನ್ನೋದನ್ನ ನೆನ್ಪ್ ಮಾಡ್ಕೊಂಡಾಗ ನನಗೆ ಅರ್ಥ ಆಯ್ತು, ನಿಜವಾಗ್ಲೂ ಜೇ ಉಸೋ ಮೇಲೆ ನನಗೆ ತುಂಬಾನೇ ಹೆಮ್ಮೆ ಇದೆ. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ ನ ಫ್ಯಾಟಲ್ 4-ವೇ ಮ್ಯಾಚ್ ಅಲ್ಲಿ ಜೇ ಉಸೋ ಯಾಕಿದ್ದಾನೆ ಅಂತ ಯಾರ್ಯಾರು ಕಂಪ್ಲೇಂಟ್ ನ ಮಾಡ್ತಾ ಇದ್ರೋ ಅವರಿಗೆ ತಿಳಿಸ್ತೀನಿ. ನಿಜವಾಗ್ಲೂ ಕೂಡ ಜೇ ಉಸೋ ಆ ಒಂದು ಮ್ಯಾಚ್ ಅಲ್ಲಿ ಇರೋದಕ್ಕೆ ಡಿಸರ್ವಿಂಗು. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಅವನೇ ವಿಕ್ಟ್ರಿನಾಗ್ ತಗೊಂಡಿದ್ದು, ಅವನೇ ಪಿನ್ ಮಾಡಿದ್ದು, ಅಂಡ್ ಅವನೇ ಮೊದಲು ಡಿಸರ್ವಿಂಗ್ ಆಗಿದ್ದ ಆ ಒಂದು ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಮ್ಯಾಚ್ ಅಲ್ಲಿ ಇಳಿಯೋದಕ್ಕೆ. ಅಂಡ್ ನನ್ನ ಟೈಮು ಕೂಡ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ವೆಯ್ಟ್ ಮಾಡಬೇಕು ಅಷ್ಟೇ ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋನು ಕೂಡ ಅಪ್ರಿಶಿಯೇಟ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ಈಗ ನನ್ನ ಬಗ್ಗೆ ಮಾತಾಡೋದಾದ್ರೆ ನಾನು ಈಗ ಎಲ್ಲದನ್ನು ಕೂಡ ಕಳ್ಕೊಂಡಿದ್ದೀನಿ. ನನ್ನ ಬ್ಲಡ್ ಲೈನ್ ನ ತಗೊಂಡ್ರು, ನನ್ನ ವೈಸ್ ಮೆನ್ ನ ತಗೊಂಡ್ರು, ಅಂಡ್ ನನ್ನ ಎಲ್ಲದನ್ನು ಕೂಡ ತಗೊಂಡ್ರು. ನನ್ನ ಬಳಿ ಚಾಂಪಿಯನ್ಶಿಪ್ ಇತ್ತು, ಅದನ್ನು ಕೂಡ ಈಗ ತಗೊಂಡ್ರು. ಅಂಡ್ ಈಗ ಇನ್ನೂ ಕೂಡ ನನ್ನ ಬಳಿ ಏನೋ ಒಂದನ್ನ ತಗೊಳ್ತಾ ಇದ್ದಾರೆ. ನಾನಿಲ್ಲಿ ಬ್ರಾನ್ಸನ್ ರೀಡ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬ್ರಾನ್ಸನ್ ರೀಡ್ ಅವರು ಇನ್ನೂ ಕೂಡ ನನ್ನ ಹಿಂದೆ ಬಿದ್ದು ನನ್ನ ಶೂಸ್ ಗಳನ್ನು ಕೂಡ ತಗೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ರೋಮನ್ ರೈನ್ಸ್ ಅವರು ಮಾತಾಡ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂತ ಒಂದು ವಾಯ್ಸ್ ಕೇಳೋದಕ್ಕೆ ಸಿಗುತ್ತೆ. ಅಂಡ್ ಸ್ಟೇಜ್ ಹತ್ರ ಬಿಗ್ ಬ್ರಾನ್ಸನ್ ರೀಡ್ ಅವರ ಜೊತೆಗೆ ನಮ್ಮ ಪಾಲಿಮಿನ್ ಅವರ ಎಂಟ್ರಿ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಪಾಲಿಮಿನ್ ಅವರು ಸ್ಟೇಜ್ ಹತ್ರ ಇಂದಾನೆ ತನ್ನನ್ನ ತಾನು ಅನೌನ್ಸ್ ಮಾಡ್ಕೊಂಡು ಬ್ರಾನ್ಸನ್ ರೀಡ್ ಅವ್ರನ್ನು ಕೂಡ ಅನೌನ್ಸ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ನಾನು ಹಾಗೆ ಬ್ರಾನ್ಸನ್ ರೀಡ್ ಬ್ಯಾಕ್ ಸ್ಟೇಜ್ ಅಲ್ಲಿ ಕೂತ್ಕೊಂಡಿದ್ವಿ. ಅಂಡ್ ಆಗ ನನಗೆ ನೆನಪಾಗ್ತಾ ಇತ್ತು, 5 ವರ್ಷದ ಹಿಂದೆ ಯಾವ ರೀತಿ ನಾನು ಬ್ರಾಕ್ ಲೆಸ್ನರ್ ಅವರಿಗೆ ಅಡ್ವೊಕೇಟ್ ಮಾಡೋದನ್ನ ಬಿಟ್ಟು ನಿಮಗೆ ರೋಮನ್ ರೈನ್ಸ್ ಅವರಿಗೆ ವೈಸ್ ಮ್ಯಾನ್ ಆಗಿ ಬಂದೆ. ಅಂಡ್ 5 ವರ್ಷದಿಂದ ನಾವು ಈ ಒಂದು ಕಂಪನಿನ ಮುನ್ನಡೆಸ್ತಾ ಹೋದ್ವಿ, ಬ್ಲಡ್ ಲೈನ್ ನ ಕಡ್ಕೊಂಡ್ವಿ, ಬ್ಲಡ್ ಲೈನ್ ನ ಮುಂದೆ ನಡೆಸ್ತಾ ಹೋದ್ವಿ, ಚಾಂಪಿಯನ್ಶಿಪ್ ಗಳನ್ನ ಗೆದ್ಕೊಂಡ್ವಿ. ಅಂಡ್ ಈ ಒಂದು ಕಂಪನಿನ ಗ್ಲೋಬಲ್ ಲೆವೆಲ್ಗೆ ರೀಚ್ ಮಾಡಿಸಿದ್ವಿ. ನಾವಿಬ್ರು ಕೂಡ ಸೇರ್ಕೊಂಡು ಆ ಒಂದು ಕೆಲಸನ ಮಾಡಿದ್ವಿ ಅಂತ ನಮ್ಮ ಪಾಲಿಮಿನ್ ಅವರು ಮಾತಾಡ್ತಾ ಇರ್ತಾರೆ. ಆಗ ಇಡೀ ಕ್ರೌಡ್ ಶಟ್ ದ ಎಫ್ ಅಪ್ ಅನ್ನೋ ಒಂದು ಚಾಂಟ್ ನ ಮಾಡ್ತಾ ಇರುತ್ತೆ. ಅಂಡ್ ರೋಮನ್ ರೈನ್ಸ್ ಅಂತ ಹಾಡ್ನು ಕೂಡ ಆಡ್ತಾ ಇರುತ್ತೆ. ಅಂಡ್ ಆಗ ನಮ್ಮ ಪಾಲಿಮಿನ್ ಅವರು ಹೇಳ್ತಾರೆ, ನೀವೆಲ್ಲರೂ ಕೂಡ ರೋಮನ್ ರೈನ್ಸ್ ಅವರ ಹಾಡ್ನ ಆಡೋದಲ್ಲ, ಬದಲಿಗೆ ಬ್ರಾನ್ಸನ್ ರೀಡ್ ಅಂತ ಸಾಂಗ್ ನ ಆಡಬೇಕು ಅಂತ. ಅಂಡ್ ಹೇಳ್ತಾರೆ, ರೋಮನ್ ರೈನ್ಸ್, ನಾನ್ ನಿನ್ನನ್ನ ಪ್ರೀತಿ ಮಾಡ್ತೀನಿ, ನಾನು ಟ್ರೈಬಲ್ ಚೀಫ್ ನ ಪ್ರೀತಿ ಮಾಡ್ತೀನಿ. ಅಂಡ್ ನೀನಲ್ಲಿ ಒಬ್ಬಂಟಿಯಾಗಿ ನಿಂತ್ಕೊಂಡಿರೋದನ್ನ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿ ಮತ್ತೊಮ್ಮೆ ನಿನ್ನನ್ನ ಪ್ರೀತಿ ಮಾಡೋದಕ್ಕೆ ಬಂದೆ.
ಬಂದ್ರೆ ಯಾವ ರೀತಿ ನಿನ್ನನ್ನ ಪ್ರೀತಿ ಮಾಡ್ತೀನಿ ಅಂದ್ರೆ ಈಗ ನಾನು ನಿನ್ನನ್ನ ಡಿಸ್ರೆಸ್ಪೆಕ್ಟ್ ಮಾಡಿ ನಿನ್ನನ್ನ ಪ್ರೀತಿ ಮಾಡ್ತೀನಿ. ನಿಜ ಹೇಳ್ಬೇಕು ಅಂದ್ರೆ ನಾನಿಲ್ಲಿ ನಿನಗೊಂದು ಚಾನ್ಸ್ ನ ಕೊಡೋದಕ್ಕೆ ಬಂದಿದ್ದೀನಿ. ಆಸ್ ಎ ವೈಸ್ ಮ್ಯಾನ್, ಆಸ್ ಎ ಒರಾಕಲ್ ನಾನು ನಿನಗೆ ಚಾನ್ಸ್ ನ ಕೊಡ್ತೀನಿ. ನೀನು ನಮ್ಮನ್ನ ಸೋಲ್ಸೋದಿಕ್ಕೆ ಸಾಧ್ಯನೇ ಇಲ್ಲ ಅಂಡ್ ನಾನು ಕೂಡ ನಿನ್ನನ್ನ ಸೋಲ್ಸೋದಿಕ್ಕೆ ಸಾಧ್ಯ ಇಲ್ಲ. ಬಟ್ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ಬ್ರಾನ್ ಬ್ರೇಕರ್ ಖಂಡಿತವಾಗ್ಲೂ ಕೂಡ ನಿನ್ನನ್ನ ಸೋಲಿಸ್ತಾನೆ ಅಂತ ಪಾಲಿಮಿನ್ ಅವರು ರೋಮನ್ ರೈನ್ಸ್ ಅವರಿಗೆ ಹೇಳಿ ಈಗಲೇ ಶರಣ ಆಗ್ಬಿಡು ಅಂತ ನಮ್ಮ ಪಾಲಿಮಿನ್ ಅವರು ಹೇಳ್ತಾ ಇರ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಸ್ವಲ್ಪ ಸುಮ್ನಿರು ಡಂಬ್ಯಾಸ್, ಯಾಕಂದ್ರೆ ನೀನು ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲಿ ನನ್ನ ಆಸ್ ನ ಕಿಸ್ ಮಾಡ್ತೀಯ, ಯಾಕಂದ್ರೆ ನಾನು ಬ್ರಾನ್ಸನ್ ರೀಡ್ ಅವರ ಆಸ್ ನ ಡಂಪ್ ಮಾಡ್ತೀನಿ ಅಂತ ರೋಮನ್ ರೈನ್ಸ್ ಅವರು ಹೇಳ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ಸನ್ ರೀಡ್ ಅವರು ಮೈಕ್ ನ ತಗೊಂಡು ಮಾತಾಡೋದಕ್ಕೆ ಶುರು ಮಾಡ್ತಾರೆ. ರೋಮನ್ ರೈನ್ಸ್, ನೀನು ಟ್ರೈಬಲ್ ಚೀಫ್ ಆಗಿರಬಹುದು, ಬಟ್ ಈಗ ನಾನು ಟ್ರೈಬಲ್ ಥೀಫ್ ಅಂಡ್ ನೀನು ಕೂಡ ಸುಮೋವನ್ ಫ್ಯಾಮಿಲಿಯಿಂದ ಬಂದಿದ್ಯಾ ಅಂಡ್ ಅದೇ ರೀತಿ ನಾನು ಕೂಡ ಅದೇ ರೀತಿ ಫ್ಯಾಮಿಲಿಯಿಂದ ಬಂದಿದ್ದೀನಿ. ನಿನ್ನ ಫ್ಯಾಮಿಲಿ ಟ್ರೈಬ್ಸ್ ಗಳು, ಬಟ್ ನನ್ನ ಫ್ಯಾಮಿಲಿ ಟ್ರೈಬ್ಸ್ ಗಳಲ್ಲ, ಯಾಕಂದ್ರೆ ನನ್ನ ಫ್ಯಾಮಿಲಿ ಆಸ್ಟ್ರೇಲಿಯಾಗೆ ಮೂವ್ ಆನ್ ಆದ್ರು. ನಿನ್ನ ಹತ್ರನೂ ಕೂಡ ಟ್ಯಾಟೂಸ್ ಗಳಿದೆ ಅಂಡ್ ನನ್ನ ಹತ್ರನೂ ಕೂಡ ಟ್ಯಾಟೂಸ್ ಗಳಿದೆ. ನೀನು ನಿನ್ನ ಟ್ಯಾಟೂಸ್ ಗಳಿಗೆ ದುಡ್ಡು ಕೊಟ್ಟಿದ್ಯಾ, ಬಟ್ ನಾನು ಈ ಒಂದು ಟ್ಯಾಟೂಸ್ ಗಳನ್ನ ಅರ್ನ್ ಮಾಡಿದ್ದೀನಿ. ಸೊ ನಾನು ಕೂಡ ಒಂದ್ ರೀತಿ ಸುಮೋವನ್ ಫ್ಯಾಮಿಲಿ ಮೆಂಬರ್ರೇ ಅಂಡ್ ನಿನ್ನ ತಂದೆ ಹಾಗೆ ನಿನ್ನ ಅಂಕಲ್ಲು ಯಾವ ಸುಮೋವನ್ ಇಂದ ನಿನಗೆ ವಾರ್ನಿಂಗ್ ನ ಕೊಟ್ಟಿದ್ರೋ ಅದೇ ಸುಮೋವನ್ನು ನಾನು ಅಂತ ನಮ್ಮ ಬ್ರಾನ್ಸನ್ ರೀಡ್ ಅವರು ಮಾತಾಡ್ತಾರೆ. ಅಂಡ್ ಆಗ ನಮ್ಮ ರೋಮನ್ ರೈನ್ಸ್ ಅವರು, ಬ್ರಾನ್ಸನ್ ನೀನ್ ಏನ್ ಹೇಳ್ತಾ ಇದೆಯಾ, ನಿನಗೆ ಅರ್ಥ ಆಗ್ತಾ ಇದೆಯಾ? ನೀನು ಸುಮೋವನ್ ಫ್ಯಾಮಿಲಿ ಮೆಂಬರ್ ಅಂತ ಹೇಳ್ತಾ ಇದೆಯಾ ಅಲ್ವಾ? ಹಾಗಾದ್ರೆ ನಿನ್ನ ಆಸ್ ನನಗಿವತ್ತು ಬೇಕೇ ಬೇಕು. ಏನೇ ಆಗ್ಲಿ ನೀನು ನನ್ನ ಫ್ಯಾಮಿಲಿ ಮೆಂಬರ್ ಅಂತ ಹೇಳಿದ್ಕೆ ನಿಂಗೊಂದು ಚಾನ್ಸ್ ನ ಕೊಡ್ತಾ ಇದ್ದೀನಿ. ಸುಮ್ನೆ ಇಲ್ಲಿಗೆ ಬಾ, ನನ್ನ ಶೂಸ್ ಗಳನ್ನ ನನ್ನ ಕೈಗೆ ವಾಪಸ್ ಕೊಡು ಅಂಡ್ ನನ್ನನ್ನ ನಿನ್ನ ಟ್ರೈಬಲ್ ಚೀಫ್ ಆಗಿ ಅಕ್ನಾಲೇಜ್ ಮಾಡು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಬ್ರಾನ್ಸನ್ ರೀಡ್ ಹಾಗೆ ಪಾಲಿಮಿನ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ಸನ್ ರೀಡ್ ಅವರು ತನ್ನ ಶೂಲಾ ಫಾಲನ ತೆಗೆದು ಪಾಲಿಮಿನ್ ಅವರ ಕತ್ತಿಗೆ ಹಾಕಿ ನಮ್ಮ ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ, ರೋಮನ್ ರೈನ್ಸ್ ನಾನು ಅಲ್ಲಿಗೆ ಬರೋದಕ್ಕೆ ನೀನು ಫೋರ್ಸ್ ಮಾಡಬೇಡ, ಯಾಕಂದ್ರೆ ನಾನೇನಾದ್ರೂ ರಿಂಗ್ ಮೇಲ್ಗಡೆ ಬಂದ್ರೆ ನೀನು ನನ್ನನ್ನ ಟ್ರೈಬಲ್ ಥೀಫ್ ಆಗಿ ಅಕ್ನಾಲೇಜ್ ಮಾಡ್ತೀಯಾ ಅಂತ ಹೇಳ್ತಾರೆ. ಅಂಡ್ ಅದಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು, ನೀನು ಒಂದು ವಿಚಾರ ಅಂತೂ ನಿಜ ಹೇಳ್ದೆ, ಅದೇನಪ್ಪಾ ಅಂದ್ರೆ ನೀನ್ ಇಲ್ಲಿಗೆ ಈಗ ಬರ್ತಾ ಇಲ್ಲ, ಬದಲಿಗೆ ನಾನೇ ಅಲ್ಲಿಗೆ ಬರ್ತಾ ಇದ್ದೀನಿ ಅಂತ ಸೀದಾ ಹೋಗಿ ಬ್ರಾನ್ಸನ್ ರೀಡ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಒಂದು ಬಿಗ್ ಬ್ರಾಲ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ತುಂಬಾ ದಿನ ಆಗಿತ್ತು ರೋಮನ್ ರೈನ್ಸ್ ಅವ್ರನ್ನ ಈ ಒಂದು ಬ್ರಾಲ್ ಅಲ್ಲಿ ಇನ್ವಾಲ್ವ್ ಆಗಿರೋದನ್ನ ನೋಡಿ. ಸೆಕ್ಯೂರಿಟಿ ಗಾರ್ಡ್ಸ್ ಗಳಾಗಿರ್ಬಹುದು, ರೆಫ್ರೀಸ್ ಗಳಾಗಿರ್ಬಹುದು, ಅಫಿಷಿಯಲ್ಸ್ ಗಳಾಗಿರ್ಬಹುದು, ಎಲ್ಲರೂ ಕೂಡ ಬರ್ತಾರೆ ರೋಮನ್ ರೈನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವ್ರನ್ನ ದೂರ ಮಾಡೋದಕ್ಕೆ. ಬಟ್ ಇವರಿಬ್ರು ಕೂಡ ದೂರನೇ ಆಗ್ತಾ ಇರೋದಿಲ್ಲ. ಎಂಡಿಂಗ್ ಅಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಸ್ಟೀಲ್ ಸ್ಟೆಪ್ ಮೇಲ್ಗಡೆಯಿಂದ ಬಂದು ಬ್ರಾನ್ಸನ್ ರೀಡ್ ಅವರ ಮೇಲೆ ಜಂಪ್ ಆಗ್ತಾರೆ. ಅಂಡ್ ಆಗ ಡಬ್ಲ್ಯೂ ಅವರು ಹೇಗೋ ಕಷ್ಟಪಟ್ಟು ಬ್ರಾನ್ಸನ್ ರೀಡ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ರೋಮನ್ ರೈನ್ಸ್ ಅವ್ರನ್ನು ಕೂಡ ಎಲ್ಲರೂ ಕೂಡ ಸೇರ್ಕೊಂಡು ಶಾಂತಗೊಳಿಸ್ತಾರೆ. ಏನೇ ಆಗ್ಲಿ ಗೈಸ್, ಇವತ್ತಿನ ಮಂಡೇ ನೈಟ್ ಓಪನಿಂಗ್ ಮಾತ್ರ ಅದ್ಭುತವಾಗಿ ಆಗಿತ್ತು. ಇದಾದ್ಮೇಲೆ ನಿಮಗೆ ಡ್ರ್ಯಾಗನ್ ಲೀ ಹಾಗೆ ಜೆಡಿ ಮೆಕ್ಡೊನಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ಇಂಟರ್ಫೈರ್ ಮಾಡೋದಕ್ಕೆ ನಮ್ಮ ಫಿನ್ ಬ್ಯಾಲರ್ ಅವರು ಕೂಡ ಇರ್ತಾರೆ. ಬಟ್ ಒಂದು ಟೈಮ್ ಅಲ್ಲಿ ಅವರು ಇಂಟರ್ಫೈರ್ ಮಾಡಬೇಕಾದ್ರೆ ರೆಫರಿ ನೋಡಿ ಫಿನ್ ಬ್ಯಾಲರ್ ಅವ್ರನ್ನ ರಿಂಗ್ ಸೈಡ್ ಇಂದ ಕಳಿಸ್ಬಿಡ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ನಿಜವಾಗ್ಲೂ ನಮ್ಮ ಜೆಡಿ ಅವರ ಪರ್ಫಾರ್ಮೆನ್ಸ್ ನನಗೆ ಈ ಒಂದು ಮ್ಯಾಚ್ ಅಲ್ಲಿ ತುಂಬಾನೇ ಇಂಪ್ರೆಸ್ ಮಾಡ್ತು. ಅಂಡ್ ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಡ್ರ್ಯಾಗನ್ ಲೀ ಅವರು ಜೆಡಿ ಅವರಿಗೆ ತನ್ನ ಫಿನಿಶರ್ ನ ಕನೆಕ್ಟ್ ಮಾಡಿ ಜೆಡಿ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ಎಲಿನೈಟ್ ಅವರ ಇಂಟರ್ವ್ಯೂ ನೋಡೋದಕ್ಕೆ ಸಿಗುತ್ತೆ. ಎಲಿನೈಟ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ಕಳೆದ ವಾರ ಸಿಎಂ ಪಂಕ್ ಅವರು ನಿಮ್ಮನ್ನ ಟೇಬಲ್ ಮೇಲ್ಗಡೆ ತೊಳ್ತಾರೆ ಅಂಡ್ ಅದು ನಿಮಗೆ ಯಾವ ರೀತಿ ಅನ್ಸುತ್ತೆ, ಅವರು ಬೇಕು ಅಂತ ತಳ್ಳಿದ್ರು ಅಥವಾ ಮಿಸ್ಟೇಕ್ ಅಂತ ಕೇಳಿದಾಗ ನಮ್ಮ ಎಲಿನೈಟ್ ಅವರು ಹೇಳ್ತಾರೆ, ಎಸ್ ನಾನು ಕೂಡ ಅದ್ರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀನಿ, ಅವರು ಮಿಸ್ಟೇಕ್ ಆಗಿ ತೊಳ್ಳಿರ್ಬಹುದು ಅಥವಾ ಬೇಕು ಅಂತ ತೊಳ್ಳಿರ್ಬಹುದು. ಬಟ್ ಸಿಎಂ ಪಂಕ್ ನನ್ನ ಹತ್ರ ಬಂದು ಕೇಳ್ಕೊಂಡಿದ್ದ ನನಗೆ ನಿನ್ನ ಹೆಲ್ಪ್ ಬೇಕು ಅಂತ. ಬಟ್ ನಾನು ಟೇಬಲ್ ಮೇಲ್ಗಡೆ ಬಿದ್ದಾಗ ಅವನು ನನಗೆ ಹೆಲ್ಪ್ ಮಾಡೋದಕ್ಕೇನೆ ಬರಲಿಲ್ಲ. ಅಂಡ್ ಅವನು ಹೇಳ್ತಾ ಇದ್ದ ಸೆತ್ ರೋಲಿನ್ಸ್ ಅವರ ವಿರುದ್ಧ ನಿಂತ್ಕೊಳ್ಳೋದಕ್ಕೆ ನಾವಿಬ್ರು ಕೂಡ ಜೊತೆಯಾಗಿ ಇರಬೇಕು ಅಂತ. ಬಟ್ ಅದು ಯಾವುದೇ ರೀತಿಯ ಸೈನು ಕಳೆದ ವಾರ ನನಗೆ ಕಾಣಿಸ್ತಾ ಇಲ್ಲ. ಏನೇ ಆಗ್ಲಿ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಹೋಗ್ತಾ ಇದ್ದೀನಿ ಅಂಡ್ ಎವ್ರಿ ಮ್ಯಾನ್ ಹಿಮ್ಸೆಲ್ಫ್ ಆಗಿರ್ತಾರೆ ಅಲ್ಲಿ. ಅಂಡ್ ನಾನು ಎಲ್ಲರನ್ನೂ ಕೂಡ ಸೋಲ್ಸಿ ವರ್ಲ್ಡ್ ಹೆವಿ ಚಾಂಪಿಯನ್ ಆಗ್ತೀನಿ ಅಂತ ನಮ್ಮ ಎಲಿನೈಟ್ ಅವರು ಮಾತಾಡ್ತಾರೆ. ಇದಾದ್ಮೇಲೆ ನಮಗೆ ಕೋಫಿ ಕಿಂಗ್ಸ್ಟನ್ ಹಾಗೆ ಪೆಂಟಾ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ರಿಂಗ್ ಸೈಡ್ ಅಲ್ಲಿ ನಮ್ಮ ಗ್ರೇಸನ್ ವಾಲರ್ ಹಾಗೆ ಝೇವಿಯರ್ ವುಡ್ಸ್ ಅವರು ಕೂಡ ಇರ್ತಾರೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಡಿಸೆಂಟ್ ಆಗಿತ್ತು ಅಂಡ್ ನಮ್ಮ ಪೆಂಟಾ ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಗ್ರೇಸನ್ ವಾಲರ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಂಡ್ ಅದರಿಂದನೇ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಎಂಡಿಂಗ್ ಅಲ್ಲಿ ಪ್ಯಾರಡೈಸ್ ನ ಕನೆಕ್ಟ್ ಮಾಡಿ ಪೆಂಟಾ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ನಿಕ್ಕಿ ಬೆಲ್ಲಾ ಹಾಗೆ ಬೆಕ್ಕಿ ಲಿಂಚ್ ಅವರ ನಡುವೆ ಒಂದು ಫೇಸ್ ಆಫ್ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಫೇಸ್ ಆಫ್ ಸೆಗ್ಮೆಂಟ್ ಹಾಗೆ ಪ್ರೋಮೋ ನಿಜವಾಗ್ಲೂ ಕೂಡ ಚೆನ್ನಾಗಿತ್ತು. ಬಟ್ ರಿಪೀಟೆಡ್ ವಿಚಾರ ಅಂತ ಅನ್ನಿಸ್ತಾ ಇದೆ. ಯಾವ ರೀತಿ ನಮ್ಮ ಬೆಕ್ಕಿ ಲಿಂಚ್ ಹಾಗೆ ಲೈರಾ ವಾಲ್ಕೈರಾ ಅವರ ನಡುವೆ ಅದ್ಭುತವಾದ ಪ್ರೋಮೋಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು. ಸಿಮಿಲರ್ ಪ್ಯಾಟರ್ನ್ ಅಲ್ಲಿ ಡಬ್ಲ್ಯೂ ಅವರು ಈ ಒಂದು ಸೆಗ್ಮೆಂಟ್ ನ ಕೂಡ ಬುಕ್ ಮಾಡ್ತಾ ಇದ್ದಾರೆ. ಅಂದ್ರೆ ನಮ್ಮ ಬೆಕ್ಕಿ ಲಿಂಚ್ ಅವರು ನಿಕ್ಕಿ ಬೆಲ್ಲಾ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನಿನಗಿಂತ ನಿನ್ನ ಇನ್ನೊಬ್ಳು ಟ್ವಿನ್
ಮೀನ್ಸ್ ಇಷ್ಟ ಇದ್ದಾರಲ್ಲ ಅವಳೇ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಆ ಕಡೆ ನಿಕ್ಕಿ ಬೆಲ್ಲಾ ಅವರು ಕೂಡ ನೀನು ಬರೀ ಶಾರ್ಲೆಟ್ ಫೇರ್ ಅವರ ಸೈಡ್ ಕಿಕ್ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ದಾರೆ. ಏನೇ ಆಗ್ಲಿ ಇವರ ಮ್ಯಾಚ್ ಇಂಟರ್ಕಾಂಟಿನೆಂಟಲ್ ಚಾಂಪಿಯನ್ಶಿಪ್ ಗೆ ಕ್ಲಾಶ್ ಇನ್ ಪ್ಯಾರಿಸ್ ಗೆ ಸೆಟ್ ಆಗಿದೆ. ಈ ಪ್ರೋಮೋ ಸೆಗ್ಮೆಂಟ್ ಮುಗಿದ್ಮೇಲೆ ಬೆಕ್ಕಿ ಲಿಂಚ್ ಅವರು ನಿಕ್ಕಿ ಬೆಲ್ಲಾ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ಇಲ್ಲಿ ಉಲ್ಟಾ ನಿಕ್ಕಿ ಬೆಲ್ಲಾ ಅವರೇ ಬೆಕ್ಕಿ ಲಿಂಚ್ ಅವರ ಮೇಲೆ ಅಟ್ಯಾಕ್ ಮಾಡಿ ಕಳಿಸ್ತಾರೆ. ಇದಾದ್ಮೇಲೆ ನಮಗೆ ರಿಯಾ ರಿಪ್ಲಿ ಹಾಗೆ ರಾಕ್ಸಿನ್ ಪ್ರೀಸ್ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಡಿಸೆಂಟ್ ಆಗಿತ್ತು. ಅಂಡ್ ರಿಂಗ್ ಸೈಡ್ ಇಂದ ನಮ್ಮ ರೊಕೈಲ್ ಅವರ ಇಂಟರ್ಫರೆನ್ಸ್ ಗಳು ಕೂಡ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅದ್ರ ಮಧ್ಯೆ ನಮ್ಮ ರಿಯಾ ರಿಪ್ಲಿ ಅವರು ರಾಕ್ಸಿನಿ ಅವರನ್ನ ಪಿನ್ ಮಾಡಿ ವಿಕ್ಟರ್ ನ ಗಳಿಸ್ಕೊತಾರೆ. ರಿಯಾ ರಿಪ್ಲಿ ಅವರು ಗೆದ್ದಾದ್ಮೇಲೆ ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರು ಸೇರ್ಕೊಂಡು ರಿಯಾ ರಿಪ್ಲಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಬೇಕಾದ್ರೆ ಇಲ್ಲಿ ನಮ್ಮ ರಿಯಾ ರಿಪ್ಲಿ ಅವರನ್ನ ಕಾಪಾಡೋದಕ್ಕೆ ಇಯೋಸ್ಕೈ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಇಯೋಸ್ಕೈ ಅವರು ಬಂದು ರಿಯಾ ರಿಪ್ಲಿ ಅವರ ಜೊತೆ ಸೇರ್ಕೊಂಡು ರೊಕೈಲ್ ಹಾಗೆ ರಾಕ್ಸಿನಿ ಪ್ರೀಸ್ ಅವರ ಮೇಲೆ ಅಟ್ಯಾಕ್ ಮಾಡಿ ರಿಯಾ ರಿಪ್ಲಿ ಅವರನ್ನ ಕಾಪಾಡ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ದ ವಿಷನ್ ನೋಡೋದಕ್ಕೆ ಸಿಗುತ್ತೆ. ನಮ್ಮ ಸೆತ್ ರೋಲಿನ್ಸ್ ಅವರು ಬ್ರಾನ್ಸನ್ ರೀಡ್ ಅವರನ್ನ ಹೈಪ್ ಮಾಡ್ತಾ ಇರ್ತಾರೆ. ಇದು ನಿನ್ನ ಟೈಮು, ಪ್ಯಾರಿಸ್ ಅಲ್ಲಿ ನಿಂದೆ ಆಗ್ಬೇಕು. ಅಂಡ್ ರೋಮನ್ ರೈನ್ಸ್ ಅವರಿಗೆ ನೀನು ಯಾವ ರೀತಿ ಗತಿ ಕಾಣಿಸ್ಬೇಕು ಅಂದ್ರೆ ಅವನು ಮತ್ತೊಮ್ಮೆ ಎದ್ದಾಳಲೇಬಾರದು. ಅಂಡ್ ಆ ರೀತಿ ನೀನು ಗತಿನ ರೋಮನ್ ರೈನ್ಸ್ ಅವರಿಗೆ ಮಾಡಬೇಕು. ಅಂಡ್ ಅದನ್ನ ನೋಡೋದಕ್ಕೆ ನಾನಂತೂ ತುಂಬಾನೇ ಕಾಯ್ತಾ ಇದ್ದೀನಿ. ಅಂಡ್ ಬ್ರಾನ್ ಬ್ರೇಕರ್ ಇವತ್ತು ನೀನು ಎಲೆನೈಟ್ ಅವರ ಕತೆನ ಮುಗಿಸ್ಬೇಕು. ಅಂಡ್ ಎಲೆನೈಟ್ ಕ್ಲಾಶ್ ಇನ್ ಪ್ಯಾರಿಸ್ ನ ನನ್ನ ಮ್ಯಾಚ್ ಗೆ ಎಂಟ್ರಿ ಕೊಡೋದಕ್ಕೆ ಆಗಬಾರ್ದು. ಆ ರೀತಿ ನೀನು ಎಲೆನೈಟ್ ಅವರ ಗತಿನ ಮಾಡಬೇಕು. ಅಂಡ್ ಇದು ವಿಷನ್ ನಾವು ಅನ್ಕೊಂಡಿದ್ದೆಲ್ಲದೂ ಕೂಡ ಮಾಡಲೇಬೇಕು, ಮಾಡೇ ಮಾಡ್ತೀವಿ ಅಂತ ನಮ್ಮ ಸೆತ್ ರೋಲಿನ್ಸ್ ಅವರು ಇಬ್ರು ಕೂಡ ಹೈಪ್ ಮಾಡಿ ತನ್ನ ಚಾಂಪಿಯನ್ಶಿಪ್ ನ ತಗೊಂಡು ಅಲ್ಲಿಂದ ಹೊರಟೋಗ್ತಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ರಿಯಾ ರಿಪ್ಲಿ ಹಾಗೆ ಇಯೋಸ್ಕೈ ಅವರು ನೋಡೋದಕ್ಕೆ ಸಿಗ್ತಾರೆ. ಬೇಸಿಕಲಿ ಇವತ್ತಿನ ಮಂಡೇ ನೈಟ್ ರೋ ಪ್ರಾರಂಭದಲ್ಲೇ ನಮ್ಮ ರಿಯಾ ರಿಪ್ಲಿ ಅವರಿಗೆ ಇಯೋಸ್ಕೈ ಅವರು ಹೇಳ್ತಾ ಇರ್ತಾರೆ, ನೀನು ನನ್ನಿಂದ ದೂರ ಇರು. ಅಫ್ಕೋರ್ಸ್ ನೀನು ನನ್ನ ಫ್ರೆಂಡೇ, ಬಟ್ ನೀನು ನನ್ನ ಜೊತೆ ಇರೋದನ್ನ ನೋಡಿ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ತಡ್ಕೋತಾ ಇಲ್ಲ. ಅವರಿಗೆ ತುಂಬಾನೇ ಬೇಜಾರಾಗ್ತಾ ಇದೆ. ಸೊ ಸ್ವಲ್ಪ ಡಿಸ್ಟೆನ್ಸ್ ನ ಮೇಂಟೈನ್ ಮಾಡು ಅಂತ ಹೇಳಿರ್ತಾರೆ. ಆದ್ರೂ ಕೂಡ ನಮ್ಮ ಇಯೋಸ್ಕೈ ಅವರು ಇವತ್ತು ರಿಯಾ ರಿಪ್ಲಿ ಅವ್ರನ್ನೇ ಕಾಪಾಡೋದಕ್ಕೆ ಮ್ಯಾಚ್ ಒಳಗಡೆ ಹೋಗ್ತಾರೆ. ಅಂಡ್ ಅದಕ್ಕೆ ನಮ್ಮ ರಿಯಾ ರಿಪ್ಲಿ ಅವರು ಥ್ಯಾಂಕ್ಸ್ ನ ತಿಳಿಸಬೇಕಾದ್ರೆ ಅಲ್ಲಿಗೆ ನಮ್ಮ ಆಸ್ಕಾ ಹಾಗೆ ಕೈರಿ ಸೇನ್ ಅವರು ಬರ್ತಾರೆ. ಅಂಡ್ ಇವರಿಬ್ರು ಮೇಲೂ ಕೂಡ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಪ್ರಾಬಬ್ಲಿ ಆಸ್ಕಾ ಅವರ ಹೀಲ್ ಟರ್ನ್ ಆದಷ್ಟು ಬೇಗ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದಾದ್ಮೇಲೆ ನಮಗೆ ಎಜಿ ಸ್ಟೈಲ್ ಹಾಗೆ ಫಿನ್ ಬ್ಯಾಲರ್ ಅವರ ನಡುವೆ ಕೂಡ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಇದು ಕೂಡ ಡಿಸೆಂಟ್ ಆಗಿತ್ತು. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಎಂಡಿಂಗ್ ಅಲ್ಲಿ ನಮ್ಮ ಎಜಿ ಸ್ಟೈಲ್ ಅವರು ಸ್ಟೈಲ್ ಕ್ಲಾಶ್ ಔಟ್ ಆಫ್ ನೋವೇರ್ ನ ಕನೆಕ್ಟ್ ಮಾಡಿ ಫಿನ್ ಬ್ಯಾಲರ್ ಅವರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ವಿಕ್ಟರಿನ ಗಳಿಸಿಕೊಂಡಿದ್ದಾರೆ. ಇದಾದ್ಮೇಲೆ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಜೇವೂಸ್ ಅವರು ನೋಡೋದಕ್ಕೆ ಸಿಗ್ತಾರೆ. ಜೇವೂಸ್ ಅವರು ಯಾರ ಜೊತೆನೋ ಮಾತಾಡ್ತಾ ಇರ್ತಾರೆ. ಅವ್ರು ಹೇಳ್ತಾ ಇರ್ತಾರೆ, ನಾನು ಮತ್ತೊಮ್ಮೆ ನನ್ನನ್ನು ಪ್ರೂವ್ ಮಾಡ್ಕೋಬೇಕು, ನಾನು ಮತ್ತೊಮ್ಮೆ ವರ್ಲ್ಡ್ ಹೆವಿ ವೇಟ್ ಚಾಂಪಿಯನ್ಶಿಪ್ ನ ಗೆಲ್ಲಬೇಕು ಅಂತ. ಅಂಡ್ ಸಡನ್ ಆಗಿ ನಮಗೆ ಗೊತ್ತಾಗುತ್ತೆ ಜೇವೂಸ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಮಾತಾಡ್ತಾ ಇದ್ದಾರೆ ಅಂತ. ರೋಮನ್ ರೈನ್ಸ್ ಅವರು ಜೇವೂಸೋಗೆ ಮೋಟಿವೇಟ್ ಮಾಡ್ತಾರೆ. ಅಂಡ್ ಹೇಳ್ತಾರೆ, ನಿಜ ಹೇಳ್ಬೇಕು ಅಂದ್ರೆ ನೀನು ಮೊದಲು ಸಿಎಂ ಪಂಕ್ ಹಾಗೆ ಬೇರೆಯವರ ಮೇಲೆ ನಂಬಿಕೆನ ಇಟ್ಕೊಳ್ಳೋದನ್ನ ಬಿಡು. 20 ವರ್ಷದಿಂದ ನೀನು ಈ ಒಂದು ಕೆಲಸನ ಮಾಡ್ತಾ ಇದೀಯಾ. ಅಂಡ್ ನಿನ್ಗೆ ಇನ್ನೂ ಕೂಡ ಗೊತ್ತಾಗಿಲ್ಲ. ನೀನು ಮೊದಲು ಟೆನ್ಷನ್ ತಗೊಳ್ಳೋದನ್ನ ಬಿಡು. ಅಂಡ್ ಕ್ಲಾಶ್ ಇನ್ ಪ್ಯಾರಿಸ್ಗೆ ನೀನಾಗಿ ಹೋಗು, ಯಾರನ್ನು ಕೂಡ ನಂಬ್ಕೊಂಡು ಹೋಗ್ಬೇಡ. ಅಂಡ್ ನೀನು ಆ ಒಂದು ಚಾಂಪಿಯನ್ಶಿಪ್ ನ ಗೆದ್ಕೊಂಡು ಮನೆಗೆ ಹೋಗು, ತಲೆ ಕೆಡಿಸ್ಕೋಬೇಡ ಅಂತ ರೋಮನ್ ರೈನ್ಸ್ ಅವರು ಜೇವೂಸೋಗೆ ಮೋಟಿವೇಟ್ ಮಾಡ್ತಾ ಇರ್ತಾರೆ. ಇದಾದ್ಮೇಲೆ ಬ್ಯಾಕ್ ಸ್ಟೇಜ್ ಅಲ್ಲಿ ನಮ್ಮ ಪಾಲಿಮಿನ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ತನ್ನ ಮ್ಯಾಚ್ ಗೆ ಕರ್ಕೊಂಡು ಬರ್ತಾ ಇರ್ತಾರೆ. ಸಡನ್ ಆಗಿ ಅಲ್ಲಿಗೆ ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾರೆ. ಅಂಡ್ ಆಗ ನಮ್ಮ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಬಟ್ ರೋಮನ್ ರೈನ್ಸ್ ಅವರು ಇಲ್ಲಿ ಬ್ರಾನ್ಸನ್ ರೀಡ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡಿ ಬ್ರಾನ್ಸನ್ ರೀಡ್ ಅವರಿಗೆ ಒಂದು ಸೂಪರ್ ಮ್ಯಾನ್ ಪಂಚ್ ನ ಕನೆಕ್ಟ್ ಮಾಡ್ತಾರೆ. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಬಂದು ರೋಮನ್ ರೈನ್ಸ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅಂಡ್ ಇಲ್ಲಿ ಬ್ರಾನ್ಸನ್ ರೀಡ್ ಅವ್ರನ್ನು ಕೂಡ ಅಲ್ಲಿಂದ ಕರ್ಕೊಂಡು ಹೋಗಲಾಗುತ್ತೆ. ಅಂಡ್ ಆಗ ನಮ್ಮ ಆಡಮ್ ಪಿಯರ್ಸ್ ಅವರು ಬಂದು ಪಾಲಿಮಿನ್ ಅವರಿಗೆ ಹೇಳ್ತಾರೆ, ಈಗ ಬ್ರಾನ್ ಬ್ರೇಕರ್ ಅವರು ಮ್ಯಾಚ್ ಆಡಬೇಕು, ಸೀದಾ ನೀನು ಅವ್ರನ್ನ ಕರ್ಕೊಂಡು ರಿಂಗಿಗೆ ಹೋಗು ಅಂತ. ಅಂಡ್ ನಮ್ಮ ಬ್ರಾನ್ ಬ್ರೇಕರ್ ಅವ್ರನ್ನ ಪಾಲಿಮಿನ್ ಅವರು ಕರ್ಕೊಂಡು ರಿಂಗ್ ಹೋಗೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಸಡನ್ ಆಗಿ ಬ್ರಾನ್ ಬ್ರೇಕರ್ ಅವ್ರನ್ನ ಕರ್ಕೊಂಡು ಹೋಗೋದಕ್ಕೆ ಎಲೆನೈಟ್ ಅವರೇ ಬರ್ತಾರೆ. ಎಲೆನೈಟ್ ಅವರು ಬಂದು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡ್ಕೊಂಡು ಸೀದಾ ಅವ್ರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬರ್ತಾರೆ. ಅಂಡ್ ಈ ಒಂದು ಮ್ಯಾಚ್ ಅಫಿಷಿಯಲ್ ಆಗಿ ಪ್ರಾರಂಭ ಆಗುತ್ತೆ. ಈ ಒಂದು ಮ್ಯಾಚ್ ಕಡೆ ಬರೋದಾದ್ರೆ ಮ್ಯಾಚ್ ಅದ್ಭುತವಾಗಿತ್ತು. ಅಂಡ್ ನಮ್ಮ ಎಲೆನೈಟ್ ಅವರ ಪರ್ಫಾರ್ಮೆನ್ಸ್ ಕೂಡ ಇವತ್ತಿನ ಈ ಒಂದು ಮ್ಯಾಚ್ ಅಲ್ಲಿ ನನ್ನನ್ನು ಇಂಪ್ರೆಸ್ ಮಾಡುತ್ತೆ. ಈ ಒಂದು ಮ್ಯಾಚ್ ನ ಎಂಡಿಂಗ್ ಅಲ್ಲಿ ನಮ್ಮ ಎಲೆನೈಟ್ ಅವರು ಟಾಪ್ ರೋಪ್ ಮೇಲಿಂದ ಬ್ರಾನ್ ಬ್ರೇಕರ್ ಅವರ ಮೇಲೆ ಎಲ್ಬೋನ ಕನೆಕ್ಟ್ ಮಾಡಿ BFT ನ ಕನೆಕ್ಟ್ ಮಾಡೋದಕ್ಕೆ ರೆಡಿ ಆಗ್ತಾ ಇರ್ತಾರೆ. ಸಡನ್ ಆಗಿ ನಮಗೆ ಸೆತ್ ಫ್ರೀಕಿನ್ ರಾಲಿನ್ಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ರಾಲಿನ್ಸ್ ಅವರು ಓಡ್ ಬರ್ತಾರೆ ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ. ಬಟ್ ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೋಗೋದಿಲ್ಲ. ರಿಂಗ್ ಹೊರಗಡೆ ನಿಂತ್ಕೊಂಡು ಎಲೆನೈಟ್ ಅವ್ರನ್ನ ಕರಿತಾ ಇರ್ತಾರೆ, ಬಾ 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 ಅಂತ. ಅಂಡ್ ಅದನ್ನ ನೋಡಿ ನಮ್ಮ ಎಲೆನೈಟ್ ಅವರು ರಾಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರಾಲಿನ್ಸ್ ನ ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಈ ಕಡೆ ಬ್ರಾನ್ ಬ್ರೇಕರ್ ಅವರು ಕೂಡ ಅಷ್ಟೊತ್ತಿಗೆ ರೆಡಿ ಆಗಿರ್ತಾರೆ. ಈ ಕಡೆ ನಮ್ಮ ಎಲೆನೈಟ್ ಅವರು ರಾಲಿನ್ಸ್ ನ ಅಟ್ಟಾಡಿಸ್ಕೊಂಡು ಹೋಗ್ಬೇಕಾದ್ರೆ ಸಡನ್ ಆಗಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಎಲೆನೈಟ್ ಅವರಿಗೆ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡ್ತಾರೆ. ಸೀದಾ ಅವರನ್ನ ರಿಂಗ್ ಒಳಗಡೆ ಕರ್ಕೊಂಡು ಬಂದು ಇನ್ನ ಒಂದು ಸ್ಪಿಯರ್ ನ ಕನೆಕ್ಟ್ ಮಾಡಿ ಎಲೆನೈಟ್ ಅವ್ರನ್ನ ಪಿನ್ ಮಾಡೋದ್ರ ಮುಖಾಂತರ ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಬ್ರಾನ್ ಬ್ರೇಕರ್ ಅವರು ವಿನ್ ಆಗಿದ್ದಾರೆ. ಇದಾದ್ಮೇಲೆ ನಮ್ಮ ಸೆತ್ ರೋಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಸೇರ್ಕೊಂಡು ಎಲೆನೈಟ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಇಲ್ಲಿ ಎಲೆನೈಟ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಜೇವೂಸ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ. ಜೇವೂಸ್ ಅವರು ಬರ್ತಾರೆ, ಕಾಪಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ರ ಕೈಯಲ್ಲಿ ಕಾಪಾಡೋದಕ್ಕೆ ಆಗೋದಿಲ್ಲ. ನಮ್ಮ ಸೆತ್ ರೋಲಿನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರು ಸೇರ್ಕೊಂಡು ಜೇವೂಸ್ ಅವರ ಮೇಲೂ ಕೂಡ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾರೆ. ಅಂಡ್ ಸಡನ್ ಆಗಿ ನಮಗೆ ಸಿಎಂ ಪಂಕ್ ಅವರ ಎಂಟ್ರಿ
ನೋಡೋದಕ್ಕೆ ಸಿಗುತ್ತೆ. ಸಿಎಂ ಪಂಕ್ ಅವರು ಬಂದಾಗ ನಮ್ಮ ಸೆತ್ ರೋಲಿನ್ಸ್ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಕಳಿಸ್ತಾರೆ, ಹೋಗಿ ನೀನು ಮೊದಲು ಅವನ ಕತೆನ ಮುಗಿಸು ಅಂತ. ಅಂಡ್ ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ನ ಆಡಬೇಕಾದ್ರೆ ನಮ್ಮ ಸಿಎಂ ಪಂಕ್ ಅವರು ಬ್ರಾನ್ ಬ್ರೇಕರ್ ಅವರ ಮೇಲೆ ಅಟ್ಯಾಕ್ ಮಾಡಿ ಸೆತ್ ರೋಲಿನ್ಸ್ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ರಿಂಗ್ ಮೇಲ್ಗಡೆ ಬರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲೂ ಕೂಡ ಇಡೀ ಕ್ರೌಡ್ ಸಿಎಂ ಪಂಕ್ ಅವರ ಥೀಮ್ ಸಾಂಗ್ ನ ಆಡ್ತಾ ಇರುತ್ತೆ. ಅದು ಕೂಡ ಅಮೇಸಿಂಗ್ ಆಗಿತ್ತು. ಇದಾದ್ಮೇಲೆ ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಪಂಚಸ್ ಗಳ ಎಕ್ಸ್ಚೇಂಜ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಹಂಗು ಹಿಂಗು ಮಾಡಿ ನಮ್ಮ ಬ್ರಾನ್ ಬ್ರೇಕರ್ ಅವರು ಸೆತ್ ರೋಲಿನ್ಸ್ ಅವ್ರನ್ನ ರಿಂಗ್ ಇಂದ ಕೆಳಗಡೆ ಹೇಳ್ಕೊಂಡು ಅಲ್ಲಿಂದ ಎಸ್ಕೇಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಅಂಡ್ ರಿಂಗ್ ಮೇಲ್ಗಡೆ ಸಿಎಂ ಪಂಕ್, ಎಲಿನೈಟ್ ಹಾಗೆ ಜೇ ಉಸೋ ಅವರು ಮಾತ್ರ ಇರ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಎಲಿನೈಟ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಮತ್ತೆ ಪುಷಸ್ ಗಳು ನೋಡೋದಕ್ಕೆ ಸಿಗುತ್ತೆ. ಇಬ್ರು ಕೂಡ ಒಬ್ಬೊಬ್ರನ್ನ ತೊಳ್ಳಾಡೋದಕ್ಕೆ ಶುರು ಮಾಡ್ತಾರೆ. ಅಂಡ್ ಈ ಮಧ್ಯೆ ನಮ್ಮ ಜೇ ಉಸೋನ ಎಲಿನೈಟ್ ಅವರು ತೊಳ್ಬಿಡ್ತಾರೆ. ಅಂಡ್ ಹಿಂಗೆ ಎಲಿನೈಟ್ ಹಾಗೆ ಸಿಎಂ ಪಂಕ್ ಅವರ ನಡುವೆ ಚಿಕ್ಕದಾಗಿ ಬ್ರಾಲ್ ನೋಡೋದಕ್ಕೆ ಸಿಗುತ್ತೆ. ಅದನ್ನ ನಮ್ಮ ಸೆತ್ ರೋಲಿನ್ಸ್ ಅವರು ಸ್ಟೇಜ್ ಹತ್ರ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇರ್ತಾರೆ. ಇವರೆಲ್ಲರೂ ಕೂಡ ಒಬ್ರನ್ನೊಬ್ರು ಮೇಲೆನೆ ಅಟ್ಯಾಕ್ ಮಾಡಬೇಕು ಅಂತ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಎಲಿನೈಟ್ ಅವರು ಸಿಎಂ ಪಂಕ್ ಅವರಿಗೆ BFT ನ ಕನೆಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಬಟ್ ನಮ್ಮ ಸಿಎಂ ಪಂಕ್ ಅವರು ಎಲಿನೈಟ್ ಅವ್ರನ್ನ ತಳ್ತಾರೆ. ಎಲಿನೈಟ್ ಅವರು ಹೋಗಿ ಜೇ ಉಸೋ ಮೇಲೆ ಬಿದ್ದೋಗ್ಬಿಡ್ತಾರೆ. ಅಂಡ್ ಆ ಒಂದು ಟೈಮ್ ಅಲ್ಲಿ ನಮ್ಮ ಜೇ ಉಸೋಗೆ ಕೋಪ ಬರುತ್ತೆ. ಅಂಡ್ ಹಂಗೆ ಸೀದಾ ಅವರು ಎಲಿನೈಟ್ ಅವರಿಗೆ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅದನ್ನ ನೋಡಿ ನಮ್ಮ ಸಿಎಂ ಪಂಕ್ ಅವರು ಸಿಕ್ಕಾಪಟ್ಟೆ ಶಾಕ್ ಅಲ್ಲಿ ಜೇ ಉಸೋ ಅವರ ಪಕ್ಕ ಬಂದು ನಿಂತ್ಕೋತಾರೆ. ಸಡನ್ ಆಗಿ ನಮ್ಮ ಜೇ ಉಸೋ ಅವರು ಸಿಎಂ ಪಂಕಿಗೂ ಕೂಡ ಒಂದು ಸೂಪರ್ ಕಿಕ್ ನ ಕನೆಕ್ಟ್ ಮಾಡ್ತಾರೆ. ಅಂಡ್ ಕ್ರೌಡ್ ರಿಯಾಕ್ಷನ್ ಮಾತ್ರ ಆ ಒಂದು ಟೈಮ್ ಅಲ್ಲಿ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು. ಅಂಡ್ ಆಗ ನಮ್ಮ ಸೆತ್ ರೋಲಿನ್ಸ್ ಅವರು ಕೂಡ ಈಟ್ 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 ಮಾಡ್ತಾ ಇರ್ತಾರೆ. ಯಾಕಂದ್ರೆ ಅದನ್ನ ನೋಡಿ ನಮ್ಮ ಸೆತ್ ರೋಲಿನ್ಸ್ ಅವ್ರಿಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇರುತ್ತೆ, ಜೇ ಉಸೋ ಅವರು ಸಿಎಂ ಪಂಕ್ ಅವರ ಮೇಲೆ ಅಟ್ಯಾಕ್ ಮಾಡಿದ್ನ ನೋಡಿ. ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಓವರ್ ಆಲ್ ಇವತ್ತಿನ ಮಂಡೇ ನೈಟ್ ರೋನ ನಾನಂತೂ ತುಂಬಾನೇ ಎಂಜಾಯ್ ಮಾಡಿದೆ. ಅದರಲ್ಲೂ ರೋಮನ್ ರೈನ್ಸ್ ಅವರ ಸೆಗ್ಮೆಂಟ್ ಗಳು ಏನಿತ್ತು ಅದಂತೂ ನನಗೆ ತುಂಬಾನೇ ಇಷ್ಟ ಆಯಿತು. ಅಂಡ್ ಮೈನ್ ಇವೆಂಟ್ ನ ಟ್ವಿಸ್ಟ್ ಕೂಡ ಅಷ್ಟೇ ಅದ್ಭುತವಾಗಿತ್ತು. ನಿಮ್ಗೆ ಅನಿಸ್ತು ಇವತ್ತಿನ ಮಂಡೇ ನೈಟ್ ರೋ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಂಡ್ ಇವತ್ತಿನ ಮಂಡೇ ನೈಟ್ ರೋಗೆ ನಾನು 4.75 ಸ್ಟಾರ್ ನ ಕೊಡ್ತಾ ಇದ್ದೀನಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.